ನಾಡದೇವತೆ ಚಾಮುಂಡೇಶ್ವರಿ ಸಮೃದ್ಧಿಯ ಸಂಕೇತ. ರೈತ ಕುಲದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಸಲಿ. ತಾಯಿ ಚಾಮುಂಡೇಶ್ವರಿಯು ಹರಸಿ ಆಶೀರ್ವದಿಸಲಿ, ಕಾಪಾಡಲಿ. ಸಮಾಜ ಸೇವಕ ಅಭಿಮತ. ನಾಡದೇವತೆ ತಾಯಿ ಚಾಮುಂಡೇಶ್ವರಿ ರೈತ ಕುಲದ ಧೀಮಂತ ಶಕ್ತಿಯಾಗಿದ್ದು ನಾಡಿನ ಸಮೃದ್ಧಿಯ ಸಂಕೇತ ಎಂದು ಸಮಾಜ ಸೇವಕ, ರಾಜ್ಯ ಆರ್ಟಿಒ ಅಧಿಕಾರಿಗಳ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಹೇಳಿದರು. ಅವರು ಕೃಷ್ಣರಾಜಪೇಟೆ ಪಟ್ಟಣದಲ್ಲಿ ನೇಕಾರರ ತೊಗಟವೀರ ಕುಲಬಾಂಧವರು ಶ್ರೀ ಚಾಮುಂಡೇಶ್ವರಿ ಕರಗ ಸಮಿತಿ ನೇತೃತ್ವದಲ್ಲಿ ಆಯೋಜಿಸಿದ್ದ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ 16ನೇ ವರ್ಷದ ಅದ್ದೂರಿ ಕರಗ ಮಹೋತ್ಸವದಲ್ಲಿ ಭಾಗವಹಿಸಿ ನೆರೆದಿದ್ದ ಭಕ್ತರ ಸಮೂಹವನ್ನು ಉದ್ದೇಶಿಸಿ ಮಾತನಾಡಿದರು. ತಾಯಿ ಚಾಮುಂಡೇಶ್ವರಿ ಸುಖ ಶಾಂತಿ ಹಾಗೂ ಸಮೃದ್ಧಿಯ ಸಂಕೇತವಾಗಿದ್ದು ಬೇಡಿ ಬಂದ ಭಕ್ತರ ಇಷ್ಟಾರ್ಥಗಳನ್ನು ಕರುಣಿಸಿ ಈಡೇರಿಸಿ ಆಶೀರ್ವದಿಸುತ್ತಾಳೆ. ತಾಯಿ ಚಾಮುಂಡೇಶ್ವರಿ ರೈತ ಕುಲದ ದಿಶಕ್ತಿಯಾಗಿದ್ದು ಕಾಲಕಾಲಕ್ಕೆ ಮಳೆಯಾಗಿ ಸಮೃದ್ಧ ಬೆಳೆಯಾಗಿ ನಾಡಿನಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸಲು ಆಶೀರ್ವದಿಸುತ್ತಾಳೆ ಎಂದು ಸಮಾಜ ಸೇವಕ ಆರ್ಟಿಒ ಮಲ್ಲಿಕಾರ್ಜುನ್ ಅಭಿಮಾನದಿಂದ ಹೇಳಿದರು. ಕೃಷ್ಣರಾಜಪೇಟೆ ತಾಲೂಕಿನಲ್ಲಿ ನೆಲೆಸಿರುವ ನೇಕಾರ ತೊಗಟವೀರ ಸಮಾಜದ ಕುಲಬಾಂಧವರು ನೇಕಾರಿಕೆ ವೃತ್ತಿಯ ಜೊತೆಗೆ ವ್ಯಾಪಾರ ವಹಿವಾಟವನ್ನು ಪ್ರವೃತ್ತಿಯನ್ನಾಗಿಸಿಕೊಂಡು ಹಾಲಿಗೆ ಸಕ್ಕರೆ ಬೆರೆತರೆ ಹಾಲಿನ ರುಚಿಯೂ ಹೆಚ್ಚಾಗುವಂತೆ ಎಲ್ಲ ಜಾತಿ ವರ್ಗಗಳ ಜನರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಸ್ನೇಹ ಸಹಬಾಳ್ವೆಯಿಂದ ಎಲ್ಲರೊಂದಿಗೆ ಒಂದಾಗಿ ನೆಮ್ಮದಿಯ ಜೀವನ ನಡೆಸುತ್ತಿದ್ದಾರೆ. ಕಳೆದ 16 ವರ್ಷಗಳಿಂದ ನಿರಂತರವಾಗಿ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಕರಗ ಮಹೋತ್ಸವ ಆಚರಿಸುತ್ತಾ ನಾಡ ಹಬ್ಬದ ದಸರಾದಲ್ಲಿ ಆನೆ ಮೇಲೆ ಅಂಬಾರಿ ತಾಯಿ ಚಾಮುಂಡೇಶ್ವರಿ ಉತ್ಸವ ಮೂರ್ತಿಯನ್ನು ಕೂಡಿಸಿ ವಿಜೃಂಭಣೆಯಿಂದ ಕರಗವನ್ನು ನಡೆಸುತ್ತಿದ್ದರು. ಆದರೆ ಈ ಬಾರಿ ಬೆಳ್ಳಿ ಸಾರೋಟಿನಲ್ಲಿ ತಾಯಿಯನ್ನು ವಿಜೃಂಭಿಸಿ ಜಾನಪದ ಕಲಾತಂಡದ ವೈಭವ ಮೆರವಣಿಗೆಯೊಂದಿಗೆ ಪಟ್ಟಣದ ಇತಿಹಾಸ ಪ್ರಸಿದ್ಧವಾದ ದೇವರಮ್ಮಣ್ಣಿ ಕೆರೆಯಿಂದ ಕರಗವನ್ನು ನಡೆಮುಡಿಯೊಂದಿಗೆ ತಂದು ಪಟ್ಟಣದ ಚನ್ನಬಸವೇಶ್ವರ ದೇವಾಲಯದ ಪಕ್ಕದಲ್ಲಿ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಪ್ರತಿಷ್ಠಾಪಿಸಿ ಲೋಕ ಕಲ್ಯಾಣಾರ್ಥವಾಗಿ ಪ್ರಾರ್ಥಿಸಿ ಸಲ್ಲಿಸಿ ಸಾವಿರಾರು ಜನರಿಗೆ ಅನ್ನಪ್ರಸಾದವನ್ನು ವಿತರಿಸಿ ಕಾರ್ಯಕ್ರಮದ ವೈಭವವನ್ನು ಹೆಚ್ಚಿಸಿದ್ದಾರೆ. ನೇಕಾರ ತೊಗಟವೀರ ಸಮಾಜದ ಬಂಧುಗಳು ಧಾರ್ಮಿಕ ಭಾವನೆ ಹಾಗೂ ಸಹೋದರತ್ವೇ ನಾಡಿನ ಎಲ್ಲರಿಗೂ ಮಾದರಿಯಾಗಲಿ ಎಂದು ಮಲ್ಲಿಕಾರ್ಜುನ್ ಮುಕ್ತಕಂಠದಿಂದ ಪ್ರಶಂಸಿಸಿದರು. ಕೆಆರ್ಪೇಟೆ ಪುರಸಭೆ ಮಾಜಿ ಅಧ್ಯಕ್ಷ ಕೆಬಿ ಮಹೇಶ್, ರಾಜ್ಯದ ಮಾಜಿ ಸಚಿವರಾದ ಡಾಕ್ಟರ್ ನಾರಾಯಣಗೌಡರ ಆಪ್ತ ಸಹಾಯಕ ದಯಾನಂದ ಗೌಡ, ಕೆಆರ್ಪೇಟೆ ಪಟ್ಟಣ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸುನೀಲ್ ಕುಮಾರ್, ಗ್ರಾಮಾಂತರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಮಹೇಶ್, ಪಟ್ಟಣದ ತೊಗಟವೀರ ಸಮಾಜದ ರಾಚಿ ನಂಜುಂಡಯ್ಯನವರ ವಂಶಸ್ಥರ ಮುಖಂಡರಾದ ನಂಜುಂಡಯ್ಯ, ಕೆಸಿ ವಾಸು, ಉದ್ಯಮಿ ನಂದಿ ಟ್ರೇಡರ್ಸ್ನ ಹೊನ್ನಾವರ ಚಂದ್ರಶೇಖರ್, ನೇಕಾರ ತೊಗಟವೀರ ಯುವ ವೇದಿಕೆ ಮಂಡ್ಯ ಜಿಲ್ಲಾಧ್ಯಕ್ಷ ಹಂಸ ರಮೇಶ್, ಕೆಆರ್ಪೇಟೆ ಪಟ್ಟಣದ ತೊಗಟವೀರ ಯುವ ವೇದಿಕೆ ಅಧ್ಯಕ್ಷ ಪಟ್ಟು ಶ್ರೀ ವಿಶ್ವನಾಥ್, ಮುಖಂಡರಾದ ಕೆಆರ್ ನಿರಂಜನ್, ಕೆಎಸ್ ಮಧುಸೂದನ್, ವಿದ್ಯಾರ್ಥಿ ಭಂಡಾರ ಸುರೇಶ್, ಶ್ರೀರಂಗಪಟ್ಟಣ ಕುಮಾರಸ್ವಾಮಿ, ಗಣಪತಿ ಭಂಡಾರ, ಮಲ್ಲಿಕಾರ್ಜುನ ಕೆ, ಆರ್ ನಾಗರಾಜ್ ಶೆಟ್ಟಿ, ಕೆಎಚ್ ರಾಮಕೃಷ್ಣ, ಕೆಬಿ ನಂದೀಶ್, ಕ್ರೈಸ್ಟ್ ದ ಕಿಂಗ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಶಿವರಾಜ್ ಸೇರಿದಂತೆ ಸಾವಿರಾರು ಜನರು ಕರಗ ಮಹೋತ್ಸವದ ಮೆರವಣಿಗೆಯಲ್ಲಿ ಭಾಗವಹಿಸಿ ತಾಯಿಯ ದರ್ಶನ ಪ್ರಸಾದವನ್ನು ಸ್ವೀಕರಿಸಿ ಪುನೀತರಾದರು. ವರದಿ ಡಾಕ್ಟರ್ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. 16ನೇ ವರ್ಷದ ಶ್ರೀ ಚಾಮುಂಡೇಶ್ವರಿ ಕರಗ ಮಹೋತ್ಸವನ ಎಲ್ಲ ಸಮುದಾಯದ ಹಾಗೂ ಕ್ಯಾರ್ಪೇಟೆ ಟೌನಿನ ಎಲ್ಲ ನಾಗರಿಕರು ಇವತ್ತಿನ ದಿನ ದೇವಿರಮ್ಮಣ್ಣಿ ಕೆರೆಯಿಂದ ಕರಗ ತರುವಂಥ ಸಣ್ಣ ಮಕ್ಕಳ ಮೇಲೆ ಕರಗ ತರುವಂಥ ತಂದು ಇಲ್ಲಿ ಶ್ರೀರಾಮ ಮಂದಿರ ತೊಗಟವೀರ ಸನ್ನಿಧಿಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಎಲ್ಲ ಸಾರ್ವಜನಿಕರು ಸೇರಿ ಪೂಜೆ ಪುನಸ್ಕಾರ ಮಾಡಿ ಪ್ರತಿ ವರ್ಷದಿಂದ ಈ ವರ್ಷವೂ ಕೂಡ ಅನ್ನ ಸಂತರ್ಪಣೆ ಮತ್ತೊಂದು ಎಲ್ಲ ಕಾರ್ಯಕ್ರಮ ನಡೆದಿದೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಯುವ ಮಿತ್ರರು ಹಾಗೂ ಎಲ್ಲ ಸ್ನೇಹಿತರು ತುಂಬ ಸಹಕಾರ ಕೊಟ್ಟಿದ್ದಾರೆ. ಹೆಚ್ಚಿನದಾಗಿ ನಮ್ಮ ಅಧ್ಯಕ್ಷರಾದಂಥ ಈ ಒಂದು ಏನು 16ನೇ ವರ್ಷದ ಕರಗಮೋತ್ಸವ ಸಮಿತಿ ಅಧ್ಯಕ್ಷರಾದಂಥ ವಿಶ್ವನಾಥ್ ಅವ್ರಿಗೂ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ. ಹಾಗೆಯೇ ಕೂಡ ಕಾರ್ಯದರ್ಶಿಯಾದ ವಿಶ್ವನಾಥ್, ಯೋಗೇಶು, ಪ್ರಸಾದ್ ಅವ್ರಿಗೂ ಕೂಡ ಮತ್ತು ಖಜಾಂಚಿಯಾದ ನಿರಂಜನನಿಗೂ ಕೂಡ ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಎಲ್ಲ ಸಮುದಾಯದ ನಮ್ಮ ಸಮಾಜದ ಪರವಾಗಿ ಕೃತಜ್ಞತೆಯನ್ನು ಹೇಳೋದಕ್ಕೆ ಇಷ್ಟಪಡ್ತೀವಿ. ಹಾಗೆ ಪ್ರತಿ ವರ್ಷದಂತೆ ಕೂಡ ಈ ವರ್ಷವೂ ಕೂಡ ತುಂಬ ಒಂದು ಕಡಿಮೆ ಅಂದರೆ ಒಂದು 2,000 ಜನಸಂಖ್ಯೆ ಸುತ್ತಮುತ್ತ ಹಳ್ಳಿ ಹಾಗೂ ಟೌನಿಂದ ಜನಸಂಖ್ಯೆ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಹಾಗೆ ಶ್ರೀ ಚಾಮುಂಡೇಶ್ವರಿ ತಾಯಿ ಪ್ರತಿ ವರ್ಷವೂ ಕೂಡ ಇದೇ ರೀತಿ ಸಹಕಾರ ಕೊಟ್ಟು ಅವರು ವಿಜೃಂಭಣೆಯಿಂದ ನಡೆಸೋದಕ್ಕೆ ಒಂದು ಎಲ್ಲರಿಗೂ ಅನುವು ಮಾಡಿಕೊಡ್ಲಿ ಅಂತ ಕೇಳ್ಕೊತಾ ಎಲ್ಲ ಸಮುದಾಯದ ಪರವಾಗಿ ಅವರಿಗೆ ಕೃತಜ್ಞತೆಯನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ.